ಮುಂದೆ ಇರೋರೆಲ್ಲ ಹಿಂದೆ ಬಂದು ಅದಕ್ಕೆಲ್ಲ ಅನೌನ್ಸ್ಮೆಂಟ್ ರೇಟ್ ಮುಂದೆ ಬಿಟ್ಟು ದಯಮಾಡಿ ಹಿಂದೆ ಬನ್ನಿ. ಯಾರೋ ಗುಂಪ ಹೋಗಿದ್ದು ದಯವಿಟ್ಟೆಲ್ಲ ಹಿಂದೆ ಬನ್ನಿ. ಒಂದು ಅತ್ಯುತ್ತಮವಾದಂತ ಒಂದು ಉತ್ತರವಾದಂತ ಹೋರಾಟವನ್ನ ಬಹಳ ಯಶಸ್ವಿಯಾಗಿ ರಾಜ್ಯಪಾಲ ತೊಲಗಲಿ ತೊಲಗಲಿ ರಾಜ್ಯಪಾಲ ತೊಲಗಲಿ ಗೋ ಬ್ಯಾಕ್ ರಾಜ್ಯಪಾಲ ಗೋ ಬ್ಯಾಕ್ ಕಾಂಗ್ರೆಸ್ ಪಾರ್ಟಿ की जय सिद्धरामैया की जय डी.के. शिवकुमार की जय श्री गौरी शंकर की जय अहिंसा विरोधी बीजेपीಗೆ अहिंसा विरोधी बीजेपीಗೆ अहिंसा विरोधी बीजेपीಗೆ अहिंसा विरोधी राज्यपालರಿಗೆ अहिंसा विरोधी बीजेपीಗೆ बोलो भारत माता की कांग्रेस पार्टी की मुख्यमंत्री सिद्धरामैया ಅವರಿಗೆ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡಕ್ಕೆ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸೊ ಆದೇಶದಂತೆ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರತಿಭಟನೆ ಆಗಿದೆ. ಸೊ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿನವರ ಬಗ್ಗೆ ನನಗೆ ಒಂದು ಮರುಕ ಇದೆ. ಅಯ್ಯೋ ಅನ್ಸುತ್ತೆ ಬಿಜೆಪಿ ನೋಡಿದ್ರೆ. ಯಾಕೆ ಅಂದ್ರೆ ಇವತ್ತು ಸುಮಾರು 30-35 ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡ್ಕೊಂಡು RSS ಪಕ್ಷ ಕಟ್ಟಿ 1, 2, 3, 20, 30 ಜನ MLAಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಾವು ದಕ್ಷಿಣ ಭಾರತದಲ್ಲಿ ನಾವು ಬಿಜೆಪಿ ಸರ್ಕಾರವನ್ನ ಕರ್ನಾಟಕ ತಂದ್ವಿ ಅನ್ನುವಂಥ ಹೆಮ್ಮೆ ಬಿಜೆಪಿಯವರು ಬಹಳ ಬೇಗನೆ ಕೊಚ್ಕೊತಾ ಇದ್ರು. 2008ರಲ್ಲಿ ಮತ್ತು 2018ರಲ್ಲಿ ಅದು ಏನು ಏಕಾಏಕಿ ಸಂಪೂರ್ಣವಾದ ಬಹುಮತ ಅಲ್ಲ ಹಿಂಭಾಗದಿಂದ ನಾನು ಕೇಳುವಂಥದ್ದು ಇವತ್ತು ಇದೇ ಬಿಜೆಪಿನವರು 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಏನಾರ ಮಾಡಿ JDS ನ ಮುಗಿಸ್ಬಿಡ್ಬೇಕು, JDS ನ ಇಲ್ಲಿ ಏನಾರ ಮಾಡಿ ಬುಡ್ ಸಮೇತ ಕಿತ್ತಾಕ್ಬೇಕು ಅಂತ ಹೋರಾಟ ಮಾಡಿದ್ರಿ. ಪಾಪ ನೀವೆಲ್ಲರೂ ಕೂಡ ನೀವೆಲ್ಲ ಹೋರಾಟದ ಫಲ JDS ಅಲ್ಲಿ ಕೇವಲ 19 ಜನ MLA ಮಾತ್ರ ಗೆದ್ರು. ಆದ್ರೆ ಇವತ್ತು ಬಿಜೆಪಿನವರು ವಾಚ್ಮ್ಯಾನ್ ಕೆಲಸ ಮಾಡ್ತಾವ್ರೆ. JDS ಅವರ ಮನೆ ಮುಂದೆ ಇವತ್ತು ವಾಚ್ಮ್ಯಾನ್ ಕೆಲಸ ಮಾಡೋಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಅಂದ್ರೆ ಪಾಪ ಒಕ್ಕಲಿಗ ಸಮಾಜದಲ್ಲಿ ಅಶ್ವಥ್ ನಾರಾಯಣ್, ಮುನ್ರಾಜು, CT ರವಿ, ಇನ್ನು ಅನೇಕ ಜನ ನಾಯಕರುಗಳು ನಾವು ಬಿಟ್ರೆ ಬಿಜೆಪಿ ಒಕ್ಕಲಿಗರಿಲ್ಲ ಅನ್ನುವಂಥದ್ದ ಬಹಳ ಹೇಳ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಬಿಜೆಪಿ ನಾಯಕರುಗಳು 19 ಜನ ಶಾಸಕರಿದ್ದಂತ ಪಕ್ಷ ತೆಗಿಲೇಬೇಕು ಅಂತ ನೀವೇನು ಹೊಟ್ಟಿದ್ರೆ ಇವತ್ತು ಹೋಗಿ ಆ ನಾಯಕರ ಮನೆ ಮುಂದೆ ಕೈ ಕಟ್ಕೊಂಡು ವಾಚ್ಮ್ಯಾನ್ ಕೆಲಸ ಮಾಡುವಂಥದ್ದು ದುರ್ದೈವ ನಿಮ್ಗೆ. ಬಿಜೆಪಿನವ್ರಿಗೆ ದುರ್ದೈವ ಇದು. ಇನ್ನ JDS ಅಲ್ಲೂ ಪ್ರಮುಖ ನಾಯಕರು ಕುಮಾರಸ್ವಾಮಿನೇ, ಬಿಜೆಪಿ ಕೂಡ ಪ್ರಮುಖ ನಾಯಕರು ಕುಮಾರಸ್ವಾಮಿನೇ. ಬಿಟ್ರೆ ಬಿಜೆಪಿನವರಿಗೆ ಬಿಜೆಪಿ ನಡೆಸಿ ಶಕ್ತಿ ಕಟ್ಟುವಂತ ಶಕ್ತಿ ಯೋಗ್ಯತೆ ಯಾರಿಗೂ ಈ ರಾಜ್ಯದಲ್ಲಿಲ್ಲ. ಇದು ನಾವ್ ಹೇಳ್ತಾ ಇಲ್ಲ, ಕಣ್ಣಾರೆ ಈಗಾಗಲೇ ಸುಮಾರು 3 ತಿಂಗಳಿಂದ ಗಮನಿಸ್ತಾ ಇದ್ದೇವೆ. ನಿಮ್ಮ ಮೈತ್ರಿ ಆದ್ಮೇಲೆ ಬಿಜೆಪಿ ಕರ್ನಾಟಕ ರಾಜ್ಯ ಲೆಕ್ಕಕ್ಕೆ ಇಲ್ಲ. ಇವತ್ತು 3 ಹಗರಣದಲ್ಲಿ ಬಿಜೆಪಿ ಮತ್ತೆ JDS ನವರು ದೊಡ್ಡ ಮಟ್ಟಕ್ಕೆ ಪಾದಯಾತ್ರೆ ಮಾಡಿದ್ರಿ. ಪಾಪ ಒಪ್ಕೋತೀನಿ ಆಯ್ತು. ಅದೇ ನೀವು JDS ನಲ್ಲಿ ಕುಮಾರಸ್ವಾಮಿ ಅವರು ಡೆಲ್ಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ. ಬೆಂಬಲ ಕೊಡಲ್ಲ ಅಂತ ತಕ್ಷಣ ಬಿಜೆಪಿ ಪತ್ರ ಕೊಟ್ಬಿಟ್ರಾಗ್ಲೇ ಭಯ ಜನ ಬರ್ಬೇಕಲ್ಲ. ಮೈಸೂರು ಪ್ರಾಂತ್ಯ ವಿತೌಟ್ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲೆಲ್ಲ ಒಂದು ಕಡೆ ಪ್ರತಿಭಟನೆ ಮಾಡೋಕ್ಕಾಗಲ್ಲ, ಪಾದಯಾತ್ರೆ ಮಾಡೋಕ್ಕಾಗಲ್ಲ ಅಂತ ಬಿಜೆಪಿ ಗೊತ್ತು. ಇವತ್ತು ಅವರು ಕುಮಾರಸ್ವಾಮಿ ಅವರು ಎಸ್ ಆಯ್ತು ನಾವು ಬೆಂಬಲ ಕೊಡ್ತೀವಿ ಅಂದಮೇಲೆ ಪಾದಯಾತ್ರೆ ಶುರು ಆಗಿದ್ದು. ಬಿಜೆಪಿ ಕಾಂಟನೇ ಇರಲಿಲ್ಲ ಅಲ್ಲಿ. JDS ಅವ್ರು ಬಿಟ್ಟರೆ ಅಲ್ಲಿ ಬಿಡದಿಯಿಂದ ಮೈಸೂರವರೆಗೂ ಬಿಜೆಪಿ ಹೊರಗಡೆ ಜನ ಕರ್ಕ ಬರ್ತಾ ಇದ್ರು. JDS ಲೋಕಲ್ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಪಾದಯಾತ್ರೆ ಮಾಡೋದು ಕಣ್ಣಾರೆ ಕಂಡಿದ್ದೀವಿ. ಅಂದ್ರೆ ವಿತೌಟ್ JDS ಬಿಜೆಪಿ ಇವತ್ತು ನಿರ್ನಾಮ ಇದೆ ಕರ್ನಾಟಕದಲ್ಲಿ. ಆದ್ರೆ ನಮ್ಗಿರುವಂತದ್ದು ಇವತ್ತು ದಯವಿಟ್ಟು ನಾವು ನಮ್ಮ ಸರ್ಕಾರದ ಮೂಲಕ, ನಮ್ಮ ಕ್ಷೇತ್ರದ ಮೂಲಕ, DC ಮೂಲಕ ನಾವು ಇವತ್ತು ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ಕೈ ಮುಗಿದು ಮನವಿ ಮಾಡ್ತೇವೆ. ದಯವಿಟ್ಟು ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ. ಇವತ್ತೇನು ಬಹಳಷ್ಟು ಬಾಬಾ ಸಿದ್ದರಾಮಯ್ಯವರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಕಪ್ಪುಚುಕ್ಕೆ ಇಲ್ಲ. ಮತ್ತೆ D.K. ಶಿವಕುಮಾರ್ ಅವರು ಕೂಡ ನೇರವಾಗಿ D.K. ಶಿವಕುಮಾರ್ ಅವ್ರ ವಿಷಯ ಇಲ್ಲ ಎದೆಯಲ್ಲಿ, ನೇರವಾಗಿ ಗನ್ ಮಾತಾಡ್ತಾರೆ ಅಷ್ಟೇ ಬಿಟ್ರೆ ನಮ್ಮ ನಾಯಕರಿಗೆ ಯಾವುದು ಕೂಡ ಇನ್ನೊಂದು ಮುಂದೊಂದು ಮಾತಾಡಕ್ಕೆ D.K. ಶಿವಕುಮಾರ್ ಬರಲ್ಲ. ಸೊ ಹಾಗಾಗಿ ನಮ್ಮೆಲ್ಲ ನಾಯಕರು ಇದು ಪ್ರತಿಭಟನೆ ಆದ ನಂತರ ನಾವೆಲ್ಲರೂ DC ಆಫೀಸ್ಗೆ ಹೋಗ್ಬೇಕಾಗ್ತದೆ.
ಹೋಗಿ ಜಿಲ್ಲಾಧಿಕಾರಿ ಕಾಯ್ತಾ ಅವ್ರು 1 ಗಂಟೆ ಟೈಮ್ ತಗೊಂಡು ನಾನು ಅವ್ರು ಭೇಟಿ ಮಾಡಿ ನನ್ನ ಮೈಲಿಗೆ ಸಲ್ಲಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸೋದಕ್ಕೆ ವಿಶೇಷವಾಗಿ ನಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.